ನಿಂದರು ನಡಿ. ಎಲ್ಲಿ ಬಂದಿರಪ್ಪ ನೀವು? ಏನು ಉದ್ದೇಶ ನಿಮ್ಮದು? ಈಗ ಮಾತಾಡಿ ಎಲ್ಲಿ ಹೋಗ್ಲತ್ತೀರಿ? ಎಲ್ಲಿ ಹೋಗ್ತೀರಿ ಈಗ? ಮಂತ್ರಾಲಯ ಹೋಗ್ತೀವಿ. ಮಂತ್ರಾಲಯದಿಂದ ಮತ್ತೆ ಆಚರಣೆ ಬೆಟ್ಟ ಹೋಗ್ತೀವಿ. ಯಾಕಪ್ಪ ಅಂದ್ರೆ ನಮ್ಮ ಬಾಸ್ ಅವ್ರು ಜಲ್ದಿ ಹೊರಗಡೆ ಬರ್ತೀವಿ. ಮೊದಲು ಒಂದ್ಸಲ ಹೋಗಿದ್ದು ಸರ್, ಗುಲ್ಬರ್ಗಲಿಂದ ಗಣಗಾಪುರ ಹೋಗಿದ್ರಿ. 2 ದಿನ ಹೋಗಿದ್ರಿ. ಈಗ ನೋಡ್ರಿ 1 ತಿಂಗಳು ಆಗ್ತದೆ ಸರ್. ಇಲ್ಲಿಂದ ಮಂತ್ರಾಲಯದಿಂದ ಒಂದು 15 ದಿನ ಬೇಕು ರೀ. ಅಲ್ಲಿಂದ ಒಂದು 10 ದಿನ ಬೇಕು ಸರ್. 1 ತಿಂಗಳು ಹೋಲತ್ ನೋಡಿ ಸರ್. ನಮ್ಮ ಬಾಸ್ ಹೊರಗೆ ಬರ್ಬೇಕಂತ ಅದರ್ಸೆ ಬಾಸ್ 1 ತಿಂಗಳ ಒಳಗೆ ಹೊರಗೆ ಬಂದಿಲ್ಲ ಅಂದ್ರೆ ಸರ್ ಮತ್ತು ಅವ್ರು ಜೈಲಿಗೆ ಹೋಲತ್ತೀನಿ ಸರ್. ಎಲ್ಲಪ್ಪ ಅಂದ್ರೆ ಬಳ್ಳಾರಿ ಜೈಲ್ ತನಕ ಬಾಸ್ ಬಲ್ಲಿ ಹೋಗಿ ಬರ್ತೀವಿ ಸರ್. ಜಲ್ದಿ ಹೊರಗೆ ಬರ್ಬೇಕು ಸರ್. ಮತ್ತು ರವಿಚಂದ್ರ ಹೇಳಿದಾರೆ 2 ತಿಂಗಳಲ್ಲಿ ಹೊರಗೆ ಬರ್ತಾನೆ ನಿಮ್ಮ ಬಾಸ್ ಅಂತ ಹೇಳಿ ಸರ್. ಎಲ್ಲರೂ ಹೇಳತ್ತಾರೆ ಜಲ್ದಿ ಹೊರಗೆ ಬರ್ತಾರೆ ಅಂತೇಳಿ ಒಟ್ಟ ಬರಲೇ ಆಗ್ಯಾರ. ಈಗ 2 ತಿಂಗಳೈತಿ ಹೊರಗೆ ಬರ್ತಾರೆ ಅಂತ ಒಟ್ಟ ಬರಲೇ ಆಗ್ಯಾರ. ಅಂದ್ರೆ ನಿಮ್ಮ ಉದ್ದೇಶ ಮಂತ್ರಾಲಯ ತನಕ ಪಾದಯಾತ್ರೆ ಮಾಡಬೇಕು? ಮಂತ್ರಾಲಯ ತನಕ ಸರ್ ಪಾದಯಾತ್ರೆ ಮಾಡ್ತೀವಿ. ಎಷ್ಟು ಜನ ಇದ್ದೀರು ಈಗ ಇವತ್ತು ಬಿಡ್ಲತ್ತಿ ಸರ್. 25 ಎಲ್ಲಿಂದ ಶುರು ಆಗಿರು? ಈಗ ಶರಣ ಗುಡಿಲಿತ್ತು. ತಮ್ಮ ಹೆಸರು? ನನ್ನ ಹೆಸರು ಸರ್ ಕಿಶೋರ್ ರೀ. ಅರುಣ್ ಕುಮಾರ್ ಪೂಜಾರಿ. ಈಗ ನೀವು ನಡೆದಿರಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಶರಣ ಗುಡಿಲಿಂತ ಶರಣ ಸಿರಿಸ್ಲಿವ್ರು ನೀವು. ನಿಮ್ಮ ನಡಬೇಕು ದಾರಿ ಊಟ ತಿಂಡಿ ಹ್ಯಾಂಗೆ ನಿಮ್ಮನ್ನ ನೋಡ್ಕೊತೀರಿ? ನಿಮ್ಮ ಸಂಘಟನೆ ಯಾರಾದರೂ ಮಾಡಿದ್ರೆ ಡಿ ಬಾಸ್ ಯಾರು ಸಿಕ್ಕರೆ ಅವ್ರ ಮನೆಗೆ ಹೋಗ್ತೀರಿ? ಹೋಗ್ತೀರಿ.